ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಅವರೆಕಾಳು ಚಿತ್ರಾನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ಇದು ದಿಢೀರ್ ಅಂಥೇಳಿ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು. ಈಗಂತೂ ಅವರೆಕಾಳು ಸೀಸನ್ ಅಂತೂ ಸ್ಟಾರ್ಟ್ ಆಗೈತಿ. ಈಗ ಅವರೆಕಾಳು ಚಿತ್ರಾನ್ನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಅವರೆಕಾಳು ಚಿತ್ರಾನ್ನ ನೋಡ್ರಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂಥರ ಮಾಮೂಲಿ ಚಿತ್ರಾನ್ನಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ತಿನ್ನೋಕೆ. ಈಗ ಚಿತ್ರಾನ್ನ ಮಾಡೋದನ್ನು ನೋಡ್ಕೊಂಡು ಬನ್ನಿರಿ. ಫಸ್ಟಿಗೆ ನಾನು ಒಂದು ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡೀನಿ. ಎಣ್ಣೆ ಚೆಂದಂಗೆ ಕಾದ್ಮೇಲೆ ಶೇಂಗಾನ ಹಾಕ್ಕೊಂಡೆ ರೀ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಶೇಂಗಾನ ಹಾಕ್ಕೊಡ್ರಿ. ಶೇಂಗಾ ಹಾಕ್ಕೊಂಡ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಒಂದೊಂದು ಸ್ಪೂನ್ದಷ್ಟು ಹಾಕ್ಕೊಂಡೀನಿ ರೀ ನಾನು. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಈ ಚಿತ್ರಾನ್ನ ಮಾಡುವಾಗ ನೋಡಿರಿ ಗ್ಯಾಸ್ ಫ್ಲೋ ಅಂತೂ ಫುಲ್ಲು ಸಣ್ಣನ ಇಟ್ಟು ಮಾಡ್ಕೋಬೇಕು, ಇಲ್ಲಾಂದ್ರೆ ನಾವು ಹಾಕಿರೋ ಎಲ್ಲ ಐಟಮ್ಸ್ಗಳು ಹತ್ಬಿಡ್ತಾವೆ. ಈಗ ಒಂದು ಸ್ಪೂನು ಸಾಸಿವೆ, ಒಂದು ಸ್ಪೂನು ಜೀರಿಗೆನ ಹಾಕ್ಕೊಂಡೀನಿ. ಜೀರಿಗೆ ನೀವು ಬೇಕಂದ್ರೆ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ. ಈಗ ಎಲ್ಲನೂ ಚೆಂದಂಗೆ ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಇದು ಲಂಚ್ ಬಾಕ್ಸಿಗಂತೂ ಸೂಪರಾಗಿರುತ್ತೆ. ಮತ್ತು ದೇವ್ರಿಗೆ ಏನಾದರೂ ನೈವೇದ್ಯ ಕೊಡ್ಬೇಕಂತಂದ್ರೆ, ನೈವೇದ್ಯ ಮಾಡಬೇಕಂತಂದ್ರೆ ಈ ಥರನೂ ಮಾಡ್ಬೋದು ನೈವೇದ್ಯನ. ಈಗ ಕರಿಬೇವನ್ನ ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಈಗ ನೋಡ್ರಿ ಅವರೆಕಾಳು ಹಸಿ ಅವರೆಕಾಳನ್ನು ಹಾಕ್ಕೊಳಕತ್ತೀನಿ. ಇದು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅವರೆಕಾಳನ್ನು ಹಾಕ್ಕೊಡ್ರಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಹಸಿ ಬಟಾಣಿನೂ ಹಾಕ್ಕೊಂಡೀನಿ. ಈಗೆಲ್ಲ ಸೀಸನ್ ಅಲ್ರಿ ಇದು, ಹಸಿ ಬಟಾಣಿದು ಅವರೆಕಾಳದೆಲ್ಲ ಸೀಸನ್ ಅಲ್ಲ. ಅದಕ್ಕೆ ನಾನು ಹಸಿ ಬಟಾಣಿ ಮತ್ತು ಹಸಿ ಅವರೆಕಾಳನ್ನು ಎರಡನ್ನೂ ಹಾಕ್ಕೊಂಡೀನಿ. ಟೇಸ್ಟ್ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ಈಗ ಸ್ವಲ್ಪ ಇವೆರಡನ್ನೂ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ದಷ್ಟು ಅರಿಶಿನದ ಪುಡಿ ಹಾಕ್ಕೋಬೇಕ್ರಿ. ಈಗ ನಾನು ಅನ್ನ ಮಾಡೋ ಮುಂದಾಗ ಅನ್ನಕ್ಕೂ ಉಪ್ಪು ಹಾಕ್ಕೊಂಡೀನಿ ಅಂಥೇಳಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪನ ಉಪ್ಪು ಹಾಕ್ಕೊಳಕತ್ತೀನಿ. ನೀವು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರಲಿಲ್ಲ ಅಂತಂದರೆ ಇಲ್ಲಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಡ್ರಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ದಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡೀನಿ. ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಂಡ್ಬಿಡೋಣ್ರಿ. ಇದನ್ನು ನೋಡಿರಿ ಗ್ಯಾಸ್ ಫ್ಲೇಮ್ ಮಾತ್ರ ಫುಲ್ಲು ಸಣ್ಣನೇ ಇಡಬೇಕು ಈ ಪ್ರೊಸೀಜರ್ ಎಲ್ಲ ಮುಗಿಯೋವರೆಗೂ. ಈಗ ಗ್ಯಾಸ್ ಆಫ್ ಮಾಡಿ ಈ ಮಸಾಲೆ ತಣ್ಣಗಾದ್ಮೇಲೆ ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡೀನಿ ನಾನು. ಇದೆಲ್ಲ ಚೆಂದಂಗೆ ಕಲಿಸ್ಕೊಂಡು ಈಗೇನು ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ರಿ ಆ ಅನ್ನನ ಇದ್ರೊಳಗೆ ಹಾಕ್ಕೊಂಡ್ಬಿಡೋಣ. ಈಗ ಬಿಸಿದಿತ್ತಂದ್ರೆ ಅನ್ನ ಸ್ವಲ್ಪ ಎಣ್ಣೆ ಈ ಥರ ಹಾಕಿ ಸ್ವಲ್ಪ ಹೀಗೆ ಮಾಡಿ ಹಾಗೇನ ಬಿಟ್ಬಿಡ್ರಿ. ಜಾಸ್ತಿ ಕಲ್ಸಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅನ್ನ ಎಲ್ಲ ಅಗಳೆಲ್ಲ ಮೆತ್ತಗಾಗ್ಬಿಡ್ತೈತಿ, ಒಡ್ಕೊಂಡು ಬಿಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಕಲಿಸ್ಕೊಡ್ರಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿ ಕಾಯಿ ತುರಿನ ಹಾಕ್ಕೊಂಡ್ವಿ ಅಂತಂದ್ರೆ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ. ಕಾಯಿ ತುರಿ ಹಾಕ್ಕೊಂಡ್ವಿ ಅಂತಂದ್ರೆ, ಹಸಿ ಕಾಯಿ ತುರಿ ಹಾಕ್ಕೊಂಡ್ವಿ ಅಂತಂದ್ರೆ ಚಿತ್ರಾನ್ನಕ್ಕೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈಗ ಚೆಂದಂಗೆ ಒಂದು ಸರಿ ಕಲಿಸ್ಕೊಂಡು ಬಿಟ್ವಿ ಅಂತಂದ್ರೆ ಅವರೆಕಾಳು ಚಿತ್ರಾನ್ನ ರೆಡಿ ಆಯ್ತು ನೋಡ್ರಿ. ಮೇಲೆ ಒಂದು ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೊಂಡು ಸರ್ವ್ ಮಾಡ್ಕೊಂಡ್ವಿ ಅಂತಂದ್ರೆ ಚಿತ್ರಾನ್ನ ರೆಡಿ ಆಯಿತು. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ. ನಾಳೆ ಸಿಗೋಣ.